ಅಕ್ಷರ ಫೌಂಡೇಶನ್ ರಚಿಸಿದ ಗುಣಾಕಾರ ಸಂಬಂಧಿತ ಪ್ರಾರಂಭಿಕ ವಿಡಿಯೋಗೆ ಸ್ವಾಗತ. ಗುಣಾಕಾರವನ್ನು ಬೋಧಿಸಲು ನೀವು ಅಕ್ಷರದ ಗಣಿತ ಕಿಟ್ನಲ್ಲಿರುವ ಬಿಲ್ಲೆಗಳು, ಸಂಖ್ಯಾರೇಖೆ ಮತ್ತು ಆಟಿಕೆ ಹಣವನ್ನು ಬಳಸಬಹುದು. ಬಿಲ್ಲೆಗಳ ಒಂದು ಗುಂಪನ್ನು ತೆಗೆದುಕೊಂಡು ಅದಕ್ಕೆ ಎರಡು ಬಿಲ್ಲೆಗಳ ಇನ್ನೊಂದು ಗುಂಪನ್ನು ಕೂಡುವುದು. ಈಗ ನಮ್ಮ ಬಳಿ ಎರಡು ಗುಂಪುಗಳಿವೆ. ಪ್ರತಿ ಗುಂಪಿನಲ್ಲಿ ಎರಡು ಬಿಲ್ಲೆಗಳಿವೆ. ಒಟ್ಟು 4 ಬಿಲ್ಲೆಗಳಿವೆ. ನಾವು ಪ್ರತಿ ಬಾರಿ ಎರಡು ಬಿಲ್ಲೆಗಳ ಗುಂಪನ್ನು ಕೂಡಿಸಬಹುದು. ನಮ್ಮ ಬಳಿ ಎರಡು ಬಿಲ್ಲೆಗಳ 5 ಗುಂಪುಗಳಿದ್ದಾಗ ಅದು ನಮಗೆ 10ರ ಮೊತ್ತವನ್ನು ನೀಡುತ್ತದೆ. ಪ್ರತಿ ಬಾರಿಯೂ ನಾವು ಒಂದೇ ಪ್ರಮಾಣವನ್ನು ಕೂಡಿಸುತ್ತಿರುವುದನ್ನು ಮಕ್ಕಳು ಗಮನಿಸಬೇಕು. ಗುಣಾಕಾರವು ಪುನರಾವರ್ತಿತ ಸಂಕಲನದ ವಿಧಾನವಾಗಿದೆ. ಗುಣಾಕಾರವನ್ನು ವಿವರಿಸಲು ಸಂಖ್ಯಾರೇಖೆಯನ್ನು ಸಹ ಬಳಸಬಹುದು. ಮಕ್ಕಳು 5ರ ಜಿಗಿತದ ಎಣಿಕೆ ಮಾಡಲು ಪ್ರಯತ್ನಿಸಲಿ. ಉದಾಹರಣೆಗೆ, ಪ್ರತಿ 5 ಮಣಿಗಳ ನಂತರ ಕ್ಲಿಪ್ ಹಾಕುವುದು, ಗಟ್ಟಿಯಾಗಿ ಹೇಳುತ್ತಾ ಎಣಿಸುವುದು. 5 1 ಬಾರಿ ಎಂದರೆ 5, 5 2 ಬಾರಿ ಎಂದರೆ 10, 5 3 ಬಾರಿ ಎಂದರೆ 15. ಹೀಗೆ ಮುಂದುವರಿಯುವುದು. ಇದು ಗುಣಾಕಾರದ 3 ಮೂಲಭೂತ ಅಂಶಗಳ ನಡುವೆ ಸಂಬಂಧ ಕಲ್ಪಿಸುತ್ತದೆ: ಪ್ರತಿ ಗುಂಪಿನಲ್ಲಿರುವ ಸಂಖ್ಯೆ, ಗುಂಪುಗಳ ಸಂಖ್ಯೆ ಮತ್ತು ಒಟ್ಟು ಮೊತ್ತ. ಈಗ ಮಕ್ಕಳಿಗೆ ಗುಣಾಕಾರದ ಚಿಹ್ನೆಯನ್ನು ಪರಿಚಯಿಸಿ. 5ರ ಮಗ್ಗಿ ಹೀಗೆ ಬರೆಯಲಾಗುತ್ತದೆ. 5ಅನ್ನು 1ರಿಂದ ಗುಣಿಸುವುದು, 5ಅನ್ನು 2ರಿಂದ ಗುಣಿಸುವುದು, ಅಂತೆಯೇ ಮುಂದುವರಿಯುವುದು. ಇಲ್ಲಿ ಒಂದು ಮೋಜಿನ ಅಂಶವಿದೆ. 5ಗಳನ್ನು ಎಣಿಸುವಾಗ ಬಲಭಾಗದಲ್ಲಿರುವ ಸಂಖ್ಯೆಗಳ ವಿನ್ಯಾಸವನ್ನು ಗಮನಿಸುವಂತೆ ಮಕ್ಕಳಿಗೆ ತಿಳಿಸುವುದು. ಅದು 0 ಅಥವಾ 5 ಆಗಿರುತ್ತದೆ. ಆಟಿಕೆ ಹಣವನ್ನು ಬಳಸುವ ಮೂಲಕ ಮಕ್ಕಳು ಶೀಘ್ರವಾಗಿ ಕಲಿಯುತ್ತಾರೆ. ಅಮೀನಾಳಿಗೆ 10 ರೂಪಾಯಿಯ ಒಂದು ನೋಟನ್ನು ನೀಡುವುದು, ಜಾನ್ಗೆ 2 ನೋಟುಗಳನ್ನು, ರಾಜುಗೆ 3 ನೋಟುಗಳನ್ನು ನೀಡುವುದು, ಅಂತೆಯೇ ಮುಂದುವರಿಯುವುದು. ರಾಜುವಿನ ಬಳಿ 10 ರೂಪಾಯಿಯ 3 ನೋಟುಗಳಿವೆ, ಅಂದರೆ ಅವನ ಬಳಿ ಒಟ್ಟು 30 ರೂಪಾಯಿಗಳಿವೆ. ಇದನ್ನು ಪುನರಾವರ್ತಿತ ಸಂಕಲನ ಅಥವಾ ಗುಣಾಕಾರವೆಂಬುದನ್ನು ತೋರಿಸುವುದು. ಈಗ ಮಕ್ಕಳು 10ರಿಂದ ಗುಣಿಸುವಾಗಿನ ಮೋಜಿನ ಅಂಶವನ್ನು ಗಮನಿಸಲಿ. ಉದಾಹರಣೆಗೆ, 4ರಿಂದ 10 ಗುಣಿಸಿದರೆ 40 ಆಗುವುದು ಮತ್ತು 7ರಿಂದ 10 ಗುಣಿಸಿದರೆ 70 ಆಗುವುದು. ಮಕ್ಕಳಿಗೆ 14ರಿಂದ 10 ಗುಣಿಸಿದರೆ ಏನಾಗುತ್ತದೆ ಎಂದು ಕೇಳಿ. 14ರ ನಂತರ ಕೇವಲ ಒಂದು ಸೊನ್ನೆಯನ್ನು ಮಾತ್ರ ಅವರು ಸೇರಿಸಬೇಕು. ಇದರಂತೆ 26ರಿಂದ 10 ಗುಣಿಸಿದರೆ 260 ಆಗುವುದು. ಈ ನಿಯಮವು ಯಾವುದೇ ಸಂಖ್ಯೆಗೂ ಅನ್ವಯಿಸುವುದು. ಇಲ್ಲಿದೆ ನೋಡಿ ಒಂದು ಮೋಜಿನ ಅಂಶ. ಒಂದು ಬಿಲ್ಲೆಯನ್ನು 1 ಬಾರಿ ತೆಗೆದುಕೊಂಡರೆ 1, ಒಂದು ಬಿಲ್ಲೆಯನ್ನು 2 ಬಾರಿ ತೆಗೆದುಕೊಂಡರೆ 2, ಒಂದು ಬಿಲ್ಲೆಯನ್ನು 3 ಬಾರಿ ತೆಗೆದುಕೊಂಡರೆ 3 ಆಗುತ್ತದೆ. ಅಂತೆಯೇ ಮುಂದುವರಿಯುವುದು. ಹಾಗಾಗಿ ಸಂಖ್ಯೆ 1 ಸ್ನೇಹಿ ಸಂಖ್ಯೆಯಾಗಿದೆ. ಯಾವುದೇ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಗುಣಲಬ್ಧವು ಅದೇ ಸಂಖ್ಯೆಯಾಗಿರುತ್ತದೆ. ಗುಣಾಕಾರದ ಅಂಶಗಳನ್ನು ಆಯತದ ವಿಸ್ತೀರ್ಣವಾಗಿ ಸಹ ತೋರಿಸಬಹುದು. ಉದಾಹರಣೆಗೆ, 5 ಬಾರಿ 3 ಅಂದರೆ ಆಯತವನ್ನು ರಚಿಸುವ 5 ಅಡ್ಡ ಸಾಲುಗಳು ಮತ್ತು 3 ಕಂಬ ಸಾಲುಗಳ ಗುಂಪು. ಈಗ ಮಕ್ಕಳು 3 ಬಾರಿ 5ಅನ್ನು ಕಂಡುಹಿಡಿಯಲಿ, ಅಂದರೆ 3 ಅಡ್ಡ ಸಾಲುಗಳು ಮತ್ತು 5 ಕಂಬ ಸಾಲುಗಳು. ಇವೆರಡರ ಗುಣಲಬ್ಧವು 15. ಈ ಎರಡೂ ಸನ್ನಿವೇಶಗಳಲ್ಲಿ ವಿನ್ಯಾಸ ಬೇರೆ ಬೇರೆಯಾದರೂ ಗುಣಲಬ್ಧವು ಒಂದೇ ಆಗಿದ್ದು ಆಕಾರವು ಆಯತವಾಗಿಯೇ ಇರುವುದು. ಒಮ್ಮೆ ಮಕ್ಕಳು ಈ ಪರಿಕಲ್ಪನೆಯನ್ನು ಅರ್ಥೈಸಿಕೊಂಡರೆ ಗುಣಾಕಾರದ ಮಗ್ಗಿಗಳೆಂದರೆ ಕ್ರಮೇಣ ದೊಡ್ಡದಾಗುವ ಆಯತಗಳೆಂಬುದಾಗಿ ಖಚಿತಪಡಿಸಿಕೊಳ್ಳಬಹುದು. ಒಮ್ಮೆ ಮಕ್ಕಳು ಈ ವಿನ್ಯಾಸವನ್ನು ಗಮನಿಸಿದರೆ 3, 4, 6, 7, 8 ಮತ್ತು 9ರ ಮಗ್ಗಿಗಳನ್ನು ಸಹ ಮಾಡಬಲ್ಲರು. 0ಯಿಂದ ಗುಣಿಸುವಾಗಿನ ಒಂದು ಮುಖ್ಯ ಅಂಶವನ್ನು ಗಮನಿಸೋಣ. ಉದಾಹರಣೆಗೆ, 3ಅನ್ನು 2 ಬಾರಿ ತೆಗೆದುಕೊಳ್ಳಿ. ಇದರಲ್ಲಿ 3ರ ಒಂದು ಗುಂಪನ್ನು ತೆಗೆದರೆ ನಮ್ಮ ಬಳಿ 3ರ ಒಂದು ಗುಂಪು ಮಾತ್ರ ಉಳಿಯುತ್ತದೆ. ಈಗ ಅದನ್ನೂ ತೆಗೆಯೋಣ. ನಮ್ಮ ಬಳಿ 3ರ ಎಷ್ಟು ಗುಂಪುಗಳಿವೆ? 0 ಗುಂಪುಗಳು. ನಮ್ಮ ಬಳಿ ಎಷ್ಟು ಬಿಲ್ಲೆಗಳಿವೆ? 0. ಹಾಗಾಗಿ 3ಅನ್ನು 0ಯಿಂದ ಗುಣಿಸಿದಾಗಲೂ 0ಯೇ. 0 ಮತ್ತು ಯಾವುದೇ ಸಂಖ್ಯೆಯ ಗುಣಲಬ್ಧವೂ ಸಹ 0ಯೇ. 0 ಮಗ್ಗಿಯ ಶೀಘ್ರ ನೋಟ ಇಲ್ಲಿದೆ.
ನಾವು ನಿತ್ಯ ಜೀವನದಲ್ಲಿ ಗುಣಾಕಾರವನ್ನು ಬಳಸುತ್ತೇವೆ. ಉದಾಹರಣೆಗೆ ಒಂದು ಪೆನ್ಸಿಲಿನ ಬೆಲೆ 3 ರೂಪಾಯಿಗಳಾದರೆ ಗೀತಾ, ಅಮೀನಾ, ರಾಜು ಮತ್ತು ಜಾನ್ರಿಗೆ ಪ್ರತಿಯೊಬ್ಬರಿಗೆ ಒಂದರಂತೆ ಪೆನ್ಸಿಲ್ಗಳನ್ನು ಖರೀದಿಸಲು ತಗುಲುವ ಒಟ್ಟು ಹಣ ಎಷ್ಟು? 4ರಿಂದ 3 ಗುಣಿಸಿದಾಗ 12 ಸಿಗುವುದು. 12 ರೂಪಾಯಿಗಳು ಬೇಕಾಗುವುದು. ತಕ್ಷಣದ ಪರಿಶೀಲನೆಗಾಗಿ ಅಕ್ಷರದ ಗಣಿತ ಕಿಟ್ನಲ್ಲಿನ ಕಲಿಕೋಪಕರಣಗಳನ್ನು ಬಳಸಿಕೊಂಡು ಇನ್ನಷ್ಟು ಸಮಸ್ಯೆಗಳನ್ನು ಬಿಡಿಸಲು ಮಕ್ಕಳಿಗೆ ಸೂಚಿಸುವುದು. ಸಾಕಷ್ಟು ಅಭ್ಯಾಸದಿಂದ ನಿಮ್ಮ ಮಕ್ಕಳು ಈಗ ಗುಣಾಕಾರವನ್ನು ಹೆಚ್ಚಿನ ವಿಶ್ವಾಸದಿಂದ ಮಾಡಬಲ್ಲರು.